Hi guys, good evening. Welcome back to my channel. ನಮ್ಮ ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ನಾನು, ನಮ್ಮ ಬ್ರದರು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಡಾಲಿ, ನಮ್ಮ ಹಸ್ಬೆಂಡ್ ಮಿಸ್ಸಿಂಗು. ಸ್ವಲ್ಪ ವರ್ಕ್ ಇತ್ತು ಅಂತ ಬರೋಕ್ಕಾಗಿಲ್ಲ. ನಾವು ಮಾಲೂರಿಂದ ಡೈರೆಕ್ಟಾಗಿ ಜಿಂಕ್ತಿಮ್ನಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ಜಿಂಕ್ತಿಮ್ನಳ್ಳಿ ಬಂದ್ಬಿಟ್ಟು ಕ್ಯಾರ್ಪುರಂ ಹತ್ರ ಇದೆ. ನಿಯರ್ ಒಂದು 4-5 ಕಿಲೋಮೀಟರ್ಸ್ ಹತ್ರನೇ. ನಮ್ಮ ಡ್ಯಾಡಿ ಮಾರ್ನಿಂಗೇ ಹೋದ್ರು. ನಮ್ಮ ಡ್ಯಾಡಿನ ಪಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಕ್ಯಾರ್ಪುರಂಗೆ ರೀಚ್ ಆಗಬೇಕು. ನಮ್ಮ ಬ್ರದರ್ ಬಂದು ಡೀಸೆಲ್ ಹಾಕ್ಸ್ಕೊತಾ ಇದ್ದಾನೆ. ಹಾಕ್ಕೊಂಡು ಡೈರೆಕ್ಟಾಗಿ ಜಿಂಕ್ತಿಮ್ನಳ್ಳಿ ಹತ್ರ ಹೋಗೋದು. ನಮ್ಮ ಡಾಲಿ ಆದರೆ ಆಡಿ ಆಡಿ ಲಿಟ್ರಲಿ ಮಲ್ಕೊಂಡ್ಬಿಟ್ಲು. ಆಫ್ಟರ್ನೂನ್ ನಿದ್ದೆನೇ ಮಾಡಿಲ್ಲ ಅವಳು. ನಿದ್ದೆ ಮಾಡಿದ್ರು ಕೂಡ ಮಾಡಿಲ್ಲ. ಹೋಗ್ಲಿ ಬಿಡಿ, ಹೆಂಗಿದ್ರು ಬಸ್ಸಲ್ಲಿ ನಿದ್ದೆ ಮಾಡ್ತಾಳೆ ಅಂತ ನಾನು ಲೈಟ್ ತಗೊಂಡೆ. ಇದು ಒಂದು ನಮ್ಮ ಡ್ಯಾಡಿ ಶಾಪು. ಇದು ಬ್ಲ್ಯಾಕ್ ಸಿಂಡರ್ ಅಂತಾರೆ. ಮೇ ಬಿ ಯಾರಿಗೂ ಗೊತ್ತಿರಲ್ಲ ಬ್ಲ್ಯಾಕ್ ಸಿಂಡರ್ ಅಂದರೆ. ಇದು ಅಪಾರ್ಟ್ಮೆಂಟ್ಸ್ಗೆ ಹಾಕ್ತಾರೆ. ಇದು ಲೈಟ್ ವೆಯ್ಟ್ ಇರುತ್ತೆ. ಇಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಎಲೆಕ್ಟ್ರಿಕ್ ಆಟೋನ ಬುಕ್ ಮಾಡ್ಕೊಂಡಿದ್ವಿ. ಎಲೆಕ್ಟ್ರಿಕ್ ಆಟೋದಲ್ಲಿ ಹೋದ್ವಿ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಒಂದು ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಮ್ಗಾದ್ರೆ ಓದಂಗೆ ಗೊತ್ತಾಗಿಲ್ಲ. ನನಗಾದರೆ ಪರ್ಸ್ನಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಆಟೋದಲ್ಲಿ ಹೋಗಿದ್ದು. ನಮ್ಮ ಡಾಲಿ ಆದರೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಎಂಜಾಯ್ ಮಾಡ್ತಾಳೆ. ಅಲ್ಲಿ ಇಲ್ಲಿ ನೋಡ್ಕೊಂಡು ಚೆನ್ನಾಗಿರುತ್ತೆ. ಕರ್ಕೊಂಡು ಹೋದ್ರೆ ಕೂಡ ಚೆನ್ನಾಗಿ ನೋಡ್ತಾಳೆ ಅವಳು. ನನಗೂ ಅವಳು ನೋಡೋದು ನೋಡಿ ನನಗೂ ಸ್ವಲ್ಪ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಓಕೆ, ಎಂಜಾಯ್ ಮಾಡ್ತಾಳಲ್ಲ ಎಲ್ಗನೋ ಹೋದ್ರೆ ಟ್ರಾವೆಲಿಂಗ್ಸು ಅನಿಸ್ತು. ಎಲ್ಗೋದ್ರೂ ಭಯ ಇರಲ್ಲ ನನಗೆ. ಓಕೆ, ಅಡ್ಜಸ್ಟ್ ಮಾಡ್ಕೊತಾಳೆ ಎಲ್ಗೋದ್ರೂ. ನಾವು ಕ್ಯಾರ್ಪುರಂಗೆ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಮ್ಮ ಲೊಕೇಶನ್ ಬಂದು. ನಮ್ಮ ಲೊಕೇಶನ್ ಬಂತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸು. ಅಲ್ಲಿ ಪಕ್ಕದಲ್ಲೇ GRB ಗೋಲ್ಡ್ ಜ್ಯುವೆಲ್ಲರ್ ಶಾಪ್ ಇತ್ತು. ಎಲ್ಲ ಈ ಕಡೆ ಎಲ್ಲ ಕ್ಯಾರ್ಪುರಂ ಎಲ್ಲ ಗೋಲ್ಡ್ ಶಾಪ್ಸ್ ತುಂಬ ಆಗಿಬಿಟ್ಟಿದೆ. ನಾವು 5 o'clock ಎಲ್ಲ ರೀಚ್ ಆಗಿದ್ವಿ. ನಮ್ಮ ಬಸ್ ಬಂದು 6:30ಗೆ ಬರುತ್ತೆ. ನಾವು 1 hour 1.5 hour ಮುಂಚೆನೇ ಬಂದುಬಿಟ್ಟಿದ್ವಿ. ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ನಾನು, ನಮ್ಮ ಮಮ್ಮಿ, ನಮ್ಮ ಡಾಲಿ ಹೋಗೋಣ ಅಂತ ನೋಡ್ತಾ. ನಮ್ಮ ಮಮ್ಮಿ ರೆಡಿ ಆಗ್ತಾಯಿದ್ರು. ರೆಡಿಯಾಗಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇನ್ನೇನು ಸುತ್ತೋಣ, ಇನ್ನೇನು ಮಾಡೋದು ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ವಿ. ಸ್ನ್ಯಾಕ್ಸ್ ಏನೋ ತಿನ್ನೋಣ ಅಂತ ಬಂದ್ವಿ. ಪಾನಿಪುರಿ ಆರ್ಡರ್ ಮಾಡಿದ್ದ. ಪಾನಿಪುರಿ ತಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಆದರೆ ನಾನು ಅದೇ ಪಾನಿಪುರಿ ಟ್ರೈ ಮಾಡಿದೆ. ದಹಿಪುರಿ, ಮಸಾಲ ಪುರಿ ಟ್ರೈ ಮಾಡಿದೆ. ನಮ್ಮ ಡ್ಯಾಡಿ ಆದರೆ ತಿಂದಿಲ್ಲ. ಅವರಾದರೆ ಟೀ ಕುಡ್ಕೊಂಡ್ರು. ನಮ್ಮ ಡಾಲಿಗೆ ನಮ್ಮ ಬ್ರದರ್ ಬಂದು ಬೋಟಿಗೆ ಕೊಟ್ಟ. ನಾನು ಏನಕ್ಕೆ ಕೊಡಿಸ್ಬೇಡ ಅಂತ ಕೇಳ್ತಾ ಇದ್ದೆ. ಬೇಡ, ತಿನ್ನಲಿ ಬಿಡಿ, ಪರವಾಗಿಲ್ಲ, ಏನಾಗಲ್ಲ ಅಂತ. ಎಲ್ಗನ ಬಂದರೆ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಕೊಡೋದೇ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾನು, ನಮ್ಮ ಬ್ರದರ್ ತಿಂದ್ಬಿಟ್ಟು ನಮ್ಮ ಮಮ್ಮಿಗೆ ತಗೊಂಡು ಬಂದ್ವಿ. ದಹಿಪುರಿ ತಗೊಂಡು ಬಂದ್ವಿ. ಕೇಳ್ತಾ ಇದ್ದೀನಿ ಹೆಂಗಿದೆ ಟೇಸ್ಟ್ ಅಂತ. ಚೆನ್ನಾಗಿದೆ ಅಂತ ಹೇಳಿದ್ರು ಅವರು. ಈ ವಿಡಿಯೋ ಬಂದು ನಾವು ಹೋಗಿದ್ದು ಆಗಸ್ಟಲ್ಲಿ ಹೋಗಿದ್ದು. ನಮ್ಮ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ವಿ. ನಮ್ಮ ಬಸ್ ಬಂತು, ಮಿನಿ ಬಸ್ ಬಂತು. ನಾನು ಅಂದ್ಕೊಂಡಿದ್ದೆ ಡೈರೆಕ್ಟ್ ಧರ್ಮಸ್ಥಳ ಬಸ್ ಬರುತ್ತೆ ಕ್ಯಾರ್ಪುರಂ ಹತ್ರ. ಇಲ್ಲ, ಮಿನಿ ಬಸ್ ಕಳಿಸ್ಕೊಟ್ಟಿದ್ರು. ಎಲ್ಲರೂ ಒಂದು 40 ಮೆಂಬರ್ಸ್ ಎಲ್ಲ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ನಾವು SRS ಟ್ರಾವೆಲ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ತುಂಬ ಕಂಫರ್ಟ್ ಆಗಿತ್ತು. ಬಸ್ 9:30 ಹೇಳಿದ್ರು. ಬಸ್ ಬರೋಷ್ಟೊತ್ತಿಗೆ 10:30 ಆಗೋಯ್ತು. ತುಂಬ ಲೇಟ್ ಆಗೋಯ್ತು. ಅಲ್ಲೇ ನಾವು ಡಿನ್ನರ್ ಮಾಡಿಕೊಂಡು ಒಂದೇ ಸರಿ ಡೈರೆಕ್ಟ್ ಬಸ್ ಹತ್ತಿದ್ವಿ. ಇನ್ನೇನು ಹೋಗಿ ಮಲ್ಕೊಳೋದಲ್ಲ, ಇನ್ನೆಲ್ಲಿ ಸೆಂಟರಲ್ಲಿ ಇಳಿಯೋದು ಯಾಕೆ ಅಂತ ಅಲ್ಲೇ ಡಿನ್ನರ್ ಮಾಡಿಕೊಂಡು ಒಂದೇ ಸರಿ
ಬಸ್ ಹತ್ಬಿಟ್ವಿ. ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ತುಂಬ ಚಳಿ ಅಂದರೆ ಚಳಿ. ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಬೇಕಲ್ಲ, ಎಲ್ಲರೂ ಸ್ನಾನ ಮಾಡಬೇಕು. ಫಸ್ಟ್ ನಮ್ಮ ಡ್ಯಾಡಿ ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ, ನಾನು, ನಮ್ಮ ಮಮ್ಮಿ, ನಮ್ಮ ಬ್ರದರು. ನಮ್ಮ ಡ್ಯಾಡಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದರು. ತುಂಬ ಚಳಿ ಅಂದರೆ ಚಳಿ, ನೀರು ಮುಟ್ಟಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಚಳಿ ಇತ್ತು. ನಮ್ಮ ಡ್ಯಾಡಿ ಹೆಂಗೋ ಮಾಡ್ಕೊಂಡು ಬಂದುಬಿಟ್ರು. 3 times ಮುಳುಗಿ ಎದ್ದೊಳ್ಬೇಕಲ್ಲ, ಅದು ತುಂಬ ಭಯ ಅಂದರೆ ಭಯ. ನನಗಾದರೆ ಚಳಿಯಲ್ಲಿ ಮಾತ್ರ ಮಾಡೋಕ್ಕೆ ಆಗಲ್ಲ, ಸೀರಿಯಸ್ಲಿ. ನನ್ನ ಸಜೆಷನ್ ಏನಂದರೆ, ಯಾರನ್ನ ಹೋಗ್ಬೇಕಂದ್ರೆ ಬಿಟ್ವೀನ್ ಮಾರ್ಚ್ ಆ್ಯಂಡ್ ಏಪ್ರಿಲ್ ಮಿಡಲಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಗೊತ್ತಿಲ್ದಿರ ನಾವು ಆಗಸ್ಟಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಲಿಟ್ರಲಿ ನಾವಾದರೆ 4 days ರೂಮಲ್ಲೇ ಇದ್ವಿ, ಎಲ್ಲೂ ಓಡಾಡೋಕ್ಕಾಗಿಲ್ಲ. ಮಳೆ ಅಂದರೆ ಮಳೆ, ಮಾರ್ನಿಂಗ್ ಟು ನೈಟ್ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾನೆ ಇತ್ತು. ಎಲ್ಲೂ ಔಟ್ಸೈಡ್ ಹೋಗಿಲ್ಲ. ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ, ಎಲ್ಲ ಅಟ್ಟ ಫ್ಲಾಪ್ ಆಗೋಯ್ತು. ಔಟ್ಸೈಡ್ ಹೋಗೋಕ್ಕೆ ಆಗಿಲ್ಲ. ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಲ್ಲ, ನಮ್ಮ ಮಗಳಾದರೆ ಅವಳಿಗೆ ಓಡಾಡ್ತಾ ಇರ್ಬೇಕು, ಸುತ್ತಾಡ್ತಾ ಇರಬೇಕು, ಒಂದೇ ಪ್ಲೇಸಲ್ಲೇ ಅವಳಿರೋಕ್ಕೆ ಇಷ್ಟನೇ ಪಡಲ್ಲ. ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟಿದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಇಲ್ಲಿ ಅಲ್ಲೇ ರೂಮಲ್ಲೇ ಆಟ ಆಡಿಸ್ಕೊಂಡು ಹಂಗೆ ಹಿಂಗೂ ಟೈಮ್ ಪಾಸ್ ಮಾಡಿಬಿಟ್ವಿ. ಅಟ್ಲೀಸ್ಟ್ ವಾಕಬಲ್ ಡಿಸ್ಟೆನ್ಸ್ ಕೂಡ ಹೋಗೋಕ್ಕಾಗಲ್ಲ. 6 to 7 times ನಾವು ದರ್ಶನ ಮಾಡ್ಕೊಬೇಕು ಅಂದರೆ ಆಟೋದಲ್ಲೇ ಹೋಗಿದ್ದು, ಆಟೋದಲ್ಲೇ ಬಂದಿದ್ದು. ವಾಕಬಲ್ ಡಿಸ್ಟೆನ್ಸ್ ಕೂಡ ಹೋಗೋಕ್ಕಾಗಲ್ಲ, ಅಷ್ಟು ಮಳೆ ಅಂದರೆ ಮಳೆ. ಇದಾದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಬಂದ್ವಿ. ದರ್ಶನ ಧರ್ಮಸ್ಥಳದಲ್ಲಿ 30-45 minutesಲ್ಲಿ ಆಗೋಗುತ್ತೆ, ಎಲ್ಲ ಓಕೆ. ಆದರೆ ರೈನಿ ಸೀಸನಲ್ಲಿ ಮಾತ್ರ ಹೋಗ್ಬಾರ್ದು, ನನ್ನ ಸಜೆಷನ್ ಮೇನ್ಲಿ. ತುಂಬ ಮಳೆ. ರೂಮಿಂದ ಔಟ್ಸೈಡ್ ಬರೋಕ್ಕೆ ಆಗಿಲ್ಲ. ಎತ್ಕೊಂಡೋಗಿರೋ ಬಟ್ಟೆ ಎಲ್ಲ ಫುಲ್ ವೆಟ್ ಅಂದರೆ ವೆಟ್ಟು. ಒಳಗಡೆ ಬಂದ್ವಿ, ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋ ಅಂತ ಅಲ್ಲೆಲ್ಲ ಭರತನಾಟ್ಯ ಆಡ್ತಾ ಇದ್ವಿ, ಅಲ್ಲೇ ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಔಟ್ಸೈಡ್ ಬಂದ್ವಿ.